ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಕುರಬಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಮ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ನಾನು ಮಹಾಲಕ್ಷ್ಮಿ ಅಮ್ಮನ ವಾಹನ ಗೂಬೆ ಅದರ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದು ಹೇಗೆ ಅಂದರೆ ಗೂಬೆ ಮಹಾಲಕ್ಷ್ಮಿ ಅಮ್ಮನ ವಾಹನ ಆದ ಹಿಂದಿನ ಕಥೆ ಏನು, ನಮ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಿದೆ, ಮೈಥಾಲಜಿ ನೋಡೋದಾದರೆ ಅದರಲ್ಲಿ ಏನಿದೆ ಉಲ್ಲೇಖ ಇರುವಂಥದ್ದು, ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾನೆ. ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಆದಷ್ಟು ವೀಡಿಯೋವನ್ನು ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನ ಹಾಕ್ತಾ ಇರ್ತಾನೆ, ನಿಮಗೆ ಹೆಲ್ಪ್ಫುಲ್ ಆಗುವಂಥ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದ್ತಿದ್ದೆ, ಪ್ರಯೋಜನ ಇಲ್ಲ. ಬೆಲ್ಲೈಕನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡಿದೆ ಮತ್ತು ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಹಾಕಿದ ತಕ್ಷಣ ವೀಡಿಯೋ ಸಿಗುತ್ತೆ. ಹಾಗೆಯೇ ಏನಾದರೂ ನಿಮಗೆ ಸಮಸ್ಯೆ ಇದೆ, ನನ್ನ ಜೊತೆ ಹಂಚ್ಕೋಬೇಕು, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗ್ಲೂ ಸ್ಪಷ್ಟವಾಗಿ ಸಮಸ್ಯೆಯನ್ನು ಬರೆದು ಕಳುಹಿಸಿ. ಹಾಗೆಯೇ ನಾನು ಚಿಕ್ಕ ಪುಟ್ಟ ಪರಿಹಾರವನ್ನೇ ತಿಳಿಸ್ತೇನೆ, ಅದನ್ನು ಖಂಡಿತವಾಗ್ಲೂ ಕರೆಕ್ಟಾಗಿ ಮಾಡಿದರೆ ಆದಷ್ಟು ನಿಮ್ಮ ಸಮಸ್ಯೆಗೆ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ ಮತ್ತು ಒಳ್ಳೆಯ ಉತ್ತರ ಸಿಗುತ್ತೆ ಅದಕ್ಕೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನನ್ನ ಚಾನಲ್ ಮುಖಾಂತರ ಯಾರಿಗಾದರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ, ಯಾರಿಗಾದರೂ ನಿಮ್ಮವರಿಗೆ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ, ಖಂಡಿತವಾಗ್ಲೂ ನಿಮ್ಮ ಪರವಾಗಿ ನಾನು ವಿಶ್ ಮಾಡ್ತೇನೆ. ಹಾಗೆಯೇ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಿರೋದೆಲ್ಲ ತಿಳ್ಕೋಬೇಕು ಅನ್ನೋ ಆಸೆ ಇರುತ್ತೆ, ಅದನ್ನು ಕೂಡ ಕೇಳ್ಬೋದು. ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಇದ್ದೇ ಇದೆ, ಪ್ರಶ್ನೆ ಮಾತ್ರ ಸ್ಪಷ್ಟವಾಗಿರಲಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಸಮಯದ ಅಭಾವ ಇರೋದ್ರಿಂದ, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ, ನಾನು ನಿಮ್ಮ ಜೊತೆ ಯಾವತ್ತೂ ನಾನು ನಂಬಿರೋ ಶಿವದೇವರ ಕುರುಬಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವಾರಕ್ಕೊಮ್ಮೆ ನಾನು ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರೆಲ್ಲ ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ, ಯಾರ ಮೇಲಿದೆ ಆ ಶಿವದೇವರ ಕುರುಬಜ್ಜ ದೇವದ ಆಶೀರ್ವಾದ, ಸಂಪೂರ್ಣ ಆಶೀರ್ವಾದ ಅಂತ ನೋಡೋದಾದರೆ ವಸಂತ ಆಚಾರ್ಯ, ಶ್ರೀನಿವಾಸ ಮೂರ್ತಿ, ಶಶಿಕಲಾ, ಸುಮಿತ್ರಾ ಶೆಟ್ಟಿ, ದೀಕ್ಷಿತಾ ಎಂ, ಸಾವಿತ್ರಮ್ಮ, ಗುರುಸ್ವಾಮಿ, ಆನಂದ್ ಕುಂಬಾರ್, ಅನುರಾಧ, ಅಕ್ಷತಾ, ಮಂಜುಳಾ ಎಸ್, ವೈಷ್ಣವಿ, ಎಂ ವಿ ಲಕ್ಷ್ಮಿ, ನಾಗರಾಜ್ ಎಂ, ಹುಸೇನಪ್ಪ, ಬಿಂದು ಭಾರತಿ, ಮಧುಶ್ರೀ ಕೆ, ಲತಾ ನಾಯಕ್, ನಾಗಶ್ರೀ, ಇವರೆಲ್ಲರ ಮೇಲೆ ಒಂದು ಶಿವದೇವರ ಮತ್ತು ಕುರುಬಜ್ಜ ದೇವರ ಆಶೀರ್ವಾದ ಮತ್ತು ನನ್ನೆಲ್ಲ ಪ್ರೀತಿ ವೀಕ್ಷಕ, ಇವರೆಲ್ಲರೂ ಪ್ರೀತಿ ವೀಕ್ಷಕ ಬಂಧುಗಳು ಅಂತ ಹೇಳ್ತಾ, ಎಲ್ಲರೂ ನನ್ನ ಪ್ರೀತಿ ವೀಕ್ಷಕ ಬಂಧುಗಳೇ. ಆದರೆ ಇವರು ನನಗೆ ಏನು ದಿನಾಲೂ ಕನೆಕ್ಟ್ ಆಗಿರುವವರು ಅಂತ ಹೇಳ್ಬೋದು. ಹಾಗೆಯೇ ಮುಂದೆ ನೋಡೋದಾದರೆ, ನಾನು ಅದೇ ಗೂಬೆ ಹೇಗೆ ಮಹಾಲಕ್ಷ್ಮಿ ಅಮ್ಮನ ವಾಹನವಾದುದಾದರೆ, ಗಜಲಕ್ಷ್ಮಿ ನೋಡೋದಾದರೆ ಅವರ ವಾಹನ ಆನೆ ಆಗಿರುತ್ತೆ, ಎಲಿಫೆಂಟ್ ಆನೆ. ಆದರೆ ಈ ಒಂದು ಗೂಬೆ ಏನಿದೆ ಅದು ಮಹಾಲಕ್ಷ್ಮಿ ಅಮ್ಮನ ವಾಹನ ಆದ ಹಿಂದಿನ, ಅಂದರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನು ಅಂದರೆ, ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿ ಅಮ್ಮ ಭೂಮಿಗೆ ಬರಬೇಕು ಅಂತ ನೋಡ್ತಾ ಇರ್ತಾರೆ. ಕತ್ತಲು, ಅಮಾವಾಸ್ಯೆ ಅಂದರೆ ಕತ್ತಲು, ಕರ್ಗತ್ತಲು ಅಂತ ಹೇಳ್ತಾರಲ್ವ, ಆ ಥರ. ಆಗ ಅವರಿಗೆ ಬರ್ತಾ ಇರುವಾಗ ಯೋಚನೆ ಮಾಡ್ತಾ ಇರ್ತಾರೆ, ಈ ಕತ್ತಲೆಯಲ್ಲಿ ಹೇಗೆ ಹೋಗೋದು ಅಂತ. ಆಗ ಆ ಒಂದು ಕತ್ತಲೆ ರಾತ್ರಿಯಲ್ಲಿ ಇರುವುದು ಗೂಬೆ. ಅದಕ್ಕೆ ಎಷ್ಟು ಕತ್ತಲೆ ಇದ್ದರೂ ಕಣ್ಣು ಕಾಣಿಸ್ತಂತೆ. ಅದಕ್ಕೆ ಹಗಲು ಹೊತ್ತಲ್ಲಿ ಕಣ್ಣು ಕಾಣಿಸೋದಿಲ್ಲ, ರಾತ್ರಿ ಹೊತ್ತಲ್ಲಿ ಅದು ಸಂಚಾರ ಮಾಡುವಂಥದ್ದು ಮತ್ತು ಕಣ್ಣು ಕಾಣಿಸುವಂಥದ್ದು ಅಷ್ಟು ಶಾರ್ಪ್ ಆಗಿರುತ್ತೆ ಅಂತೆ. ಆಗ ಈ ಒಂದು ಮಹಾಲಕ್ಷ್ಮಿ ಅಮ್ಮನನ್ನು ಆ ಅಮಾವಾಸ್ಯೆ ರಾತ್ರಿಯಲ್ಲಿ ಆ ಗೂಬೆ ಏನಿರುತ್ತೆ ತನ್ನ ಬೆನ್ನ ಮೇಲೆ ಕೂತ್ಕೊಳ್ಳಿಸಿ ಈ ಭೂಮಿಗೆ ತಂದು ಬಿಡುವುದು. ಹಾಗೆ ಗೂಬೆ ಮಹಾಲಕ್ಷ್ಮಿ ಅಮ್ಮನ ವಾಹನವಾದದ್ದು ಅಂತ ಉಲ್ಲೇಖ ಪುರಾಣದಲ್ಲಿ, ಹಿಂದೂ ಅಂದರೆ ಮೈಥಾಲಜಿ ಪ್ರಕಾರ ಆ ಥರ ಇರುವಂಥದ್ದು, ನಂಬಿಕೆಗಳ ಪ್ರಕಾರ. ಹಾಗೆ ಈ ಥರ ಒಂದು ಅಂದರೆ ನಮಗೆ ಕಾರ್ಗತ್ತಲಲ್ಲಿ ಯಾವುದೂ ಕಾಣೋದಿಲ್ಲ ಅಲ್ವ, ಅಷ್ಟು ಅಮಾವಾಸ್ಯೆ ರಾತ್ರಿ ಇರುತ್ತೆ. ಆ ಒಂದು ರಾತ್ರಿಯಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದು ಈ ಭೂಮಿಗೆ ಬರೋದಕ್ಕೆ. ಯಾಕಂದರೆ ಗೂಬೆಗೆ ಬೆಳಕು ಏನಿರುತ್ತೆ ಅಂದರೆ ಹಗಲು ಹೊತ್ತಲ್ಲಿ ಕಣ್ಣು ಕಾಣಿಸೋದಿಲ್ಲ, ಅದಕ್ಕೆ ಅದು ರಾತ್ರಿ ಹೊತ್ತಲ್ಲಿ ಸಂಚಾರ ಮಾಡುವಂಥದ್ದು. ಯಾಕಂದರೆ ಅದಕ್ಕೆ ಕಣ್ಣು ಕಾಣಿಸುತ್ತಂತೆ, ಯಾವುದೇ ಶಾರ್ಪ್ ಥಿಂಗ್ಸ್ ಅಂದರೆ ಅಷ್ಟು ಕತ್ತಲೆಯಲ್ಲಿ ಕೂಡ ಅದಕ್ಕೆ ಏನಾಗುತ್ತೆ, ಒಳ್ಳೆಯ ಒಂದು ದೃಷ್ಟಿ ಇರುತ್ತೆ ಅಂತ ಅರ್ಥ.